ಪೃಥ್ವಿ ಹೆಗಡೆಗೆ ಕರ್ನಾಟಕ ಸರ್ಕಾರದ ಬಾಲ ಗೌರವ ಪ್ರಶಸ್ತಿ ಪ್ರದಾನ. ಕರ್ನಾಟಕ ಸರ್ಕಾರ ಬಾಲ ವಿಕಾಸ ಅಕಾಡೆಮಿ ಧಾರವಾಡ ನೀಡುವ ಬಾಲ ಗೌರವ ಪ್ರಶಸ್ತಿ. ಸಮಸ್ತ ಕರ್ನಾಟಕ ಜನರಿಗೆ ಪೃಥ್ವಿ ಹೆಗಡೆ ಮಾಡುವ ನಮಸ್ಕಾರಗಳು. ಇಂದು ಕರ್ನಾಟಕ ಸರ್ಕಾರ ಬಾಲ ಗೌರವ ಪ್ರಶಸ್ತಿ ನನಗೆ ದೊರಕಿದೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಬಾಲ ವಿಕಾಸ ಅಕಾಡೆಮಿ ಅಧ್ಯಕ್ಷರಾದ ಸಂಗಮೇಶ್ ಬಬಲೇಶ್ವರ್ ಇವರಿಂದ ಇದು ಬೆಳಗಾವಿ ಜಿಲ್ಲೆಯ ಸುವರ್ಣಸೌಧದಲ್ಲಿ ನೀಡಿ ಗೌರವಿಸಿದ್ದಾರೆ. ನನ್ನ ಸಾಧನೆಗೆ ಪ್ರೋತ್ಸಾಹಿಸಿದ ಶ್ರೀ ವಿರಕ್ತೇಶ್ವರ ಭರತನಾಟ್ಯ ತರಬೇತಿ ಸಂಸ್ಥೆ ಮತ್ತು ನನ್ನ ಗುರುಗಳಾದ ಶ್ರೀ ವಿನೋದ್ ಕುಮಾರ್ ಚಿಕ್ಕಮಠ್, ನನ್ನ ಪಾಲಕರು ಮತ್ತು ನನ್ನ ಸಾಧನೆಯನ್ನು ಕರ್ನಾಟಕದ ಮೂಲೆ ಮೂಲೆಯಲ್ಲಿ ಪರಿಚಯಿಸಿಕೊಟ್ಟ ಜಿಟಿ ಗೋರ್ಪಡೆ ಸರ್ ಅವರಿಗೂ ಮತ್ತು ಸಮಸ್ತ ತಾಳಿಕೋಟೆ ಜನರಿಗೆ ನಮಿಸುತ್ತೇವೆ. ಧನ್ಯವಾದಗಳು. ಅವರೊಟ್ಟಿಗೆ ಬಾಲ ವಿಕಾಸ ಅಕಾಡೆಮಿ ಅಧ್ಯಕ್ಷರು, ಬಹಳಷ್ಟು ಹಿರಿಯ ಗಣ್ಯರು, ಹಿರಿಯ ಅಧಿಕಾರಿಗಳು ಜ್ಯೋತಿ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ. ನಾವೆಲ್ಲ ಜೋರಾದ ಚಪ್ಪಾಳೆ ತಟ್ಟೋದ್ರ ಮೂಲಕ ಕಾರ್ಯಕ್ರಮವನ್ನು ಸಾಕ್ಷಿ ಗತಿಯನ್ನ ಮಾಡ್ತಾರೆ. ಜ್ಞಾನದ ಸಂಕೇತವಾಗಿರುವ ಜ್ಯೋತಿ ಪ್ರಜ್ವಲಿಸುವುದರ ಮೂಲಕ ನಮ್ಮೆಲ್ಲರ ಬಳುಕಿ ನಿಧಾನಕ್ಕೆ ವೇದಿಕೆಯನ್ನ ತೆರವುಗೊಳಿಸಲಿಕ್ಕೆ ವಿನಂತಿಯನ್ನ ಮಾಡ್ತೇನೆ. ಎಲ್ಲ ಗೌರವಾನ್ವಿತ ಪ್ರಶಸ್ತಿ ಪುರಸ್ಕೃತರಲ್ಲಿ ವಿನಂತಿಯನ್ನು ಮಾಡ್ತೇನೆ. ಇನ್ನು ಒಂದೇ ಬ್ಯಾಚ್ ಇರ್ತದೆ, ಅಲ್ಲಿವರೆಗೂ ತಾಳ್ಮೆಯಿಂದ ಇರ್ಲಿಕ್ಕೆ ವಿನಂತಿಯನ್ನ ಮಾಡ್ತೇನೆ. ಡಿಸೆಂಬರ್ 16ರಂದು ಬೆಳಗಾವಿಯ ಸುವರ್ಣಸೌಧದಲ್ಲಿ ಜರುಗಿದ ಈ ಕಾರ್ಯಕ್ರಮದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹಾಗೂ ಬಾಲ ವಿಕಾಸ ಅಕಾಡೆಮಿ ಅಧ್ಯಕ್ಷರು ಸಂಗಮೇಶ ಬಬಲೇಶ್ವರ್ ಸೇರಿ ಹಲವು ಗಣ್ಯರ ಸಮ್ಮುಖದಲ್ಲಿ 10,000 ನಗದು ಸ್ಮರಣಿಕೆ ಬಾಲ ಗೌರವ ಪ್ರಶಸ್ತಿ ನೀಡಿ ನಾಟ್ಯ ಮಯೂರಿ ಪೃಥ್ವಿ ಎಂ ಹೆಗಡೆ ಅವರಿಗೆ ಗೌರವಿಸಲಾಯಿತು. ಅಕಾಡೆಮಿ ಬಾಲ ಗೌರವ ಪ್ರಶಸ್ತಿಗೆ ಆಯ್ಕೆಯಾಗಿರ್ತಕ್ಕಂಥ ಮಕ್ಕಳಿಗೆ 15,000 ರೂಪಾಯಿ ಕ್ಯಾಶ್ ಪ್ರೈಸ್ ಕೂಡ ಬಾಲ ವಿಕಾಸ ಅಕಾಡೆಮಿ ಕೊಡ್ತಾ ಇದೆ. ವೇದಿಕೆಯ ಮುಂಭಾಗದಲ್ಲಿ ನಿಂತಿರ್ತಕ್ಕಂಥವ್ರು ದಯವಿಟ್ಟು ಅಲ್ಲಿ ಯಾರೋ ಅಡಚಣೆಯನ್ನ ಮಾಡೋದು ಬೇಡ, ಪ್ಲೀಸ್ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಹತ್ತು ವರ್ಷದಿಂದ ಶ್ರೀ ವಿರಕ್ತೇಶ್ವರ ಭರತನಾಟ್ಯ ತರಬೇತಿ ಸಂಸ್ಥೆ ತಾಳಿಕೋಟೆಯಲ್ಲಿ ಶ್ರೀ ವಿನೋದ ಕುಮಾರ್ ಚಿಕ್ಕಮಠ್ ಇವರ ಹತ್ತಿರ ಭರತನಾಟ್ಯ ಹಾಗೂ ಜಾನಪದ ತರಬೇತಿ ಪಡೆದುಕೊಂಡು ತಮ್ಮ ನೃತ್ಯದ ಮೂಲಕ ಜನರ ಮನಸ್ಸು ಸೆಳೆದಿರುವ ವಿದ್ಯಾರ್ಥಿನಿ ನಾಟ್ಯ ಮಯೂರಿ ಪೃಥ್ವಿ ಎಂ ಹೆಗಡೆಗೆ ರಾಷ್ಟ್ರೀಯ ಪ್ರಶಸ್ತಿ ವಿಜೇತೆ, ಭರತನಾಟ್ಯ ಹಾಗೂ ಜಾನಪದ ನೃತ್ಯ ಕಲಾವಿದೆ, ತಾಳಿಕೋಟಿ ನಿವಾಸಿಯಾಗಿದ್ದು ಕರ್ನಾಟಕ, ಕೇರಳ, ಉತ್ತರ ಪ್ರದೇಶ ಹಾಗೂ ಮಹಾರಾಷ್ಟ್ರ, ಆಂಧ್ರ ಪ್ರದೇಶದಲ್ಲಿ ತಮ್ಮ ನೃತ್ಯ ಪ್ರದರ್ಶನ ನೀಡಿರುತ್ತಾರೆ ಮತ್ತು ಚಂದನ ವಾಹಿನಿಯಲ್ಲಿ, ಶ್ರೀ ಬಸವ ವಾಹಿನಿಯಲ್ಲಿ 231 ಭರತನಾಟ್ಯ ಹಾಗೂ ಜಾನಪದ ನೃತ್ಯ ಪ್ರದರ್ಶನ ನೀಡಿ ಹಾಗೂ ಹಲವಾರು ಉತ್ಸವದಲ್ಲಿ ಭಾಗವಹಿಸಿ ರಾಜ್ಯ ಪ್ರಶಸ್ತಿ, ರಾಷ್ಟ್ರೀಯ ಪ್ರಶಸ್ತಿ ಪುರಸ್ಕಾರಗಳು ಲಭಿಸಿರುವುದು. ನಾಟ್ಯ ಮಯೂರಿ ಪೃಥ್ವಿ ಎಂ ಹೆಗಡೆ ಇವರು 1,000ಕ್ಕೂ ಹೆಚ್ಚು ನೃತ್ಯ ಪ್ರದರ್ಶನ ನೀಡಿ ರಾಜ್ಯ ಹಾಗೂ ಹೊರ ರಾಜ್ಯ ಜನರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಹಲವಾರು ರಾಜ್ಯ ಹಾಗೂ ರಾಷ್ಟ್ರೀಯ ಪ್ರಶಸ್ತಿಯನ್ನು ತಾಳಿಕೋಟೆಗೆ ತಂದುಕೊಟ್ಟಿರುವ ವಿದ್ಯಾರ್ಥಿನಿಗೆ ಈಗ ಕರ್ನಾಟಕ ಸರ್ಕಾರ ಬಾಲ ವಿಕಾಸ ಅಕಾಡೆಮಿ ಧಾರವಾಡ ನೀಡುವ ಬಾಲ ಗೌರವ ಪ್ರಶಸ್ತಿ ಲಭಿಸಿದೆ.
ಶ್ರೀ ವಿರಕ್ತೇಶ್ವರ ಭರತನಾಟ್ಯ ತರಬೇತಿ ಸಂಸ್ಥೆ ತಾಳಿಕೋಟೆ ಅಧ್ಯಕ್ಷರು ಶ್ರೀ ವಿನೋದಕುಮಾರ್ ಚಿಕ್ಕಮಠ್ ಹಾಗೂ ಎಲ್ಲ ಪದಾಧಿಕಾರಿಗಳು, ಸಮಸ್ತ ತಾಳಿಕೋಟೆ ಜನತೆ ಈ ಮುದ್ದು ವಿದ್ಯಾರ್ಥಿನಿಯ ಸಾಧನೆಗೆ ಅಭಿನಂದನೆ ಸಲ್ಲಿಸಿದ್ದಾರೆ. ವರದಿ ರಮೇಶ್ ದಲ್ಲಾಳಿ, ಪ್ರಜಾಧ್ವನಿ ನ್ಯೂಸ್, ತಾಳಿಕೋಟೆ.